ಸರ್ಕಾರಿ ರಂಗ ಸರ್ಕಾರಿ ರಂಗಕ್ಕೆ ಪರ್ಯಾಯವಾಗಿ ಕೆಲಸ ಮಾಡ್ತಾ ಇತ್ತು ಅಂತ. ಸರ್ಕಾರಿ ಬ್ಯಾಂಕ್ಗಳು ಎಲ್ಲಿ ಕೊಡ್ಲಿಕ್ಕೆ ಕಡಿಮೆ ಬೀಳ್ತಿದ್ವಲ್ಲ ಅಲ್ಲಿ ಸಹಕಾರದವ್ರು ರಾತ್ರಿ 12 ಗಂಟೆಗೆ ಬಂದರು ರೊಕ್ಕ ತಗೊಂಡು. ಯಾಕಂದ್ರೆ ಇವತ್ತು ಸಹಿತ ನಮ್ಮ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಲಗ್ನಕ್ಕೆ ರೊಕ್ಕ ಕೊಡೋ ಪ್ರಯೋಜನ ಇಲ್ಲ. ಜಡ್ ಬಿದ್ರೆ ಅವ್ರ ಮನ್ಯಾಗ ಆಪರೇಷನ್ಗೆ ರೊಕ್ಕ ಬೇಕು ಅಂದ್ರೆ ಯಾವ ಬ್ಯಾಂಕ್ನವರು ಜಡ್ಡಿಗೆ ರೊಕ್ಕ ಕೊಡೋ ಪ್ರಯೋಜನ ಇಲ್ಲ. ಅದನ್ನ ಯಾರು ಕೊಡ್ಬೇಕಂದ್ರೆ ಇವರ ಕೋಆಪರೇಟಿವ್ದಾರ ಎದಕ್ಕರ ಸುಡುಗಾಡಕ್ಕೆ ತಗೊಂಡು ಹೋಗಿ ಹಿಂದಾಗಡೆ ಕೊಡುವ. ರಾತ್ರಿ 12 ಗಂಟೆಗೆ ಕಾಗದ ಪತ್ರ ಹಿಂದಾಗಡೆ ಕೊಡು ತಗೊಂಡು ಹೋಗಿ. ಈ ವಿಶ್ವಾಸಾರ್ಹತೆಯಿಂದ ಈ ಬ್ಯಾಂಕ್ಗಳು ಬೆಳೆದು ಇಡೀ ದೇಶದಲ್ಲಿ. ತಮಗೆ ಆಶ್ಚರ್ಯ ಅನ್ನಿಸ್ಬೋದು, 5 ಕೋಟಿ ಜನ ಕೋಆಪರೇಟಿವ್ದೊಳಗೆ 5 ಕೋಟಿ ಸದಸ್ಯರದಾರ ದೇಶದೊಳಗೆ. ಸಹಕಾರಿ ರಂಗದ ಸದಸ್ಯರು ಒಟ್ಟು ಸದಸ್ಯರ ಸಂಖ್ಯೆ 5 ಕೋಟಿ ಮನೆಗಳು. 5 ಕೋಟಿ ಅಂದ್ರೆ ಏನು ಸಣ್ಣ ಸಂಖ್ಯೆ ಅಲ್ಲ. ಎಲ್ಲ ಕ್ಷೇತ್ರದೊಳಗೂ ಬಂದ್ರು ಇವರು, ಮನೆ ಕಟ್ಟಕ್ಕೂ ಬಂದರು. ಆದಿವಾಸಿಗಳು ಜೇನುತುಪ್ಪ ಸಂಗ್ರಹ ಮಾಡಿ ಅದ್ರ ಮೇಲೆ ಪ್ರಕ್ರಿಯೆ ಮಾಡಿ ಮಾರಾಟ ಮಾಡೋಕ್ಕೂ ಸಹಿತ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಎಲ್ಲ ಕ್ಷೇತ್ರದೊಳಗೂ ಬಂದರು. ಇವ್ರೇನು ಕಲ್ಲೊಳ್ಳೆಯವ್ರು ಅದಾರ, ದೊಡ್ಡ ಸಾವುಕಾರ ಊರು 20,000 ಮಂದಿ ಅದಾರಂತ ಈ ಊರಾಗ. ಈ ಮುದ್ಕೂರ್ದೊಂದು ಬ್ಯಾಂಕ್ ಐತಿ, ಮುದ್ಕೂತಲ್ಲಿ ಸಾಲ. ಅವ್ರ ಬಾಡಿ ನೋಡಿದ್ನ ನಾ ಬಸವೇಶ್ವರ ಬ್ಯಾಂಕ್ ಅಂತೂ ಅದ್ರಾಗ ಒಬ್ಬನೂ ಯುವಕಿಲ್ಲ, ಎಲ್ಲ ಮುದುಕರು ಅದಾರ. ಇವ್ರ ಅಪ್ಪ ಗಿಪ್ಪ ಇವ್ರೇನ ಬಾಳಣ್ಣವ್ರು ಅವ್ರು ಅದಾರಲ್ಲ, ಅವೆಲ್ಲ ಮುದುಕರದೊಂದು ಗ್ಯಾಂಗ್ ಐತಿ. ಅದು ಸಣ್ಣದಿಲ್ರಪ್ಪ, ಅದು 100 ಕೋಟಿ ಮ್ಯಾಗ ಐತಿ ಟರ್ನೋವರ್. ಇವ್ರು ಮನೆ ತೆಗದಾರಂತ 2002ರಾಗ, ಇವ್ರದ್ದು ಈಗ 92 ಕೋಟಿ ದಾಟೈತಿ. 107 ಕೋಟಿ ಆಗೈತಿ ಇವ್ರದ್ದು. ಇದು ಅಲ್ದ ಮತ್ತೆ 30 ಅದಾವಂತ. ಮತ್ತಿನ್ನೇನು ಹೊರಗಿನ ಗ್ಯಾಂಗ್ ಐತಲ್ಲ ಇಂಥದ್ದು. ಈ ಹೊರಗಿನ ಗ್ಯಾಂಗ್ನವ್ರು ಬಂದಿರಿ ಈ ಊರಾಗ ಬ್ರಾಂಚ್ ತೆಗದಾರ. ಇವರು ಬೇರೆ ಮತ್ತವು ಎಲ್ಲರೂ ಕೂಡ 100 ಬ್ಯಾಂಕ್ ಅಕೌಂಟ್ ಒಂದು ಮಂದಿ ಮ್ಯಾಗ ಇಟ್ಕೊಳಂಗಿಲ್ಲ ಅಂತ ಪಕ್ಕ ತಿರುಗಿಸ್ತಾರಂತ ಸ್ಪಷ್ಟ ಆತು. ಈ ಊರಾಗ ಎಲ್ಲ ಕೂಡಿ ಅನ್ಸಿದ ಮಟ್ಟಿಗೆ 1,000 ಕೋಟಿ ರೂಪಾಯಿ ಟರ್ನ್ ಐತಿ. 1,000 ಕೋಟಿ ಇರೋರ 20,000 ಮಂದಿ ಅದಾರ ಈ ಊರಾಗ. 1,000 ಕೋಟಿಗೆ 20ರಲ್ಲಿ ಭಾಗಾಕಾರ ಮಾಡಿ ನೋಡ್ರಿ ಎಷ್ಟು ಬೀಳ್ತಾವ ಒಬ್ಬೊಬ್ರ ಹೆಸರ್ಲೆ. ತುಡುಗು ಮಾಡ್ಬೇಕಂದ್ರೆ ಮನ್ಯಾಗ ಏನೂ ಇಲ್ಲ, ಎಲ್ಲ ಬ್ಯಾಂಕಿನಾಗ ಇಟ್ಟಾಟವ್ರು. ಅಂದ್ರೆ ಇಲ್ಲಿ ಜನ ಪರಿಶ್ರಮ ಜೀವಿಗಳು ಅಂತ. ಎಲ್ಲ ರೈತರದ ಯಾರ್ದು ಖಾಲಿ ಇಲ್ಲ. ಆಗಲೇ ಒಂದು ಮಾತು ಹೇಳಿ ನೀವು ಸಾವುಕಾರ, ಈ ಊರ ಕ್ರಿಕೆಟ್ ಗ್ರೌಂಡ ಇಲ್ಲತ್ರಿ. ಅವು ಕ್ರಿಕೆಟ್ ಗ್ರೌಂಡ್ನಾಗೂ ಸಹಿತ ಯಾರ್ಯಾರು ಕಬ್ಬು ಹಚ್ಕೊಂಡ್ರ ಅಂತ ಹೇಳಿ ಹಚ್ಕೊಂಡಿರತ್ತೆ. ಇಷ್ಟು ಬಂದಾವ. ಇರಲಿಲ್ಲ ಅಂದ್ರೆ ನಿಮ್ಮನ್ನ ಒಯ್ದು ಮಾರಿದ್ರು ಯಾರು 2 ದುಡ್ಡು ಕೊಡೋದಿಲ್ಲ. ನೆಲದಾಳದನ ಹೆಣೆನೆಂದರೆ ಒಂದು ಅಡಕೆಗೆ ಕೊಂಬುವರಿ. ಈರಣ್ಣವ್ರು ನನಗೆ ಹೇಳ್ತಿದ್ರು, ಅಪ್ಪ ಅವ್ರು ನಮ್ಮೂರು ಭಾಳ ಅದ್ಭುತ ಊರು ಐತ್ರಿ. ನಮ್ಮೂರಾಗ ಏನು ಮಾಡಿದ್ರು ಅಪಯಶಸ್ಸು ಅನ್ನೋದ ಇಲ್ರಿ, ಭಾಳ ವಿಶ್ವಾಸಾರ್ರಿ. ಆಮ್ಯಾಗ ಎಲ್ಲರೂ ಏನರ ಮಾಡತ್ತಿರ್ತಾರ್ರಿ, ಯಾರೂ ಖಾಲಿ ಇರಂಗಿಲ್ಲ ಈ ಊರಾಗ. ಅದಕ್ಕೆ ನಿಮ್ಮನ್ನ ಎಷ್ಟು ನೀವು ಬರೀ ಇದೇ ಊರವ್ರು ಇಲ್ಲ, ಚಂದ್ರಪ್ಪಗಳು ಸುತ್ತಮುತ್ತ ಊರವರು ಬಂದಾರ. ಮತ್ತು ಇದ್ರಾಗ ಇರ್ಲಿಕ್ಕಂದ್ರೆ ನಿಮಗೆ ಭಾಳ ಹವಾ ಹಾಕ್ಯಾರ ತಿಳ್ಕೊಂಡ್ರಿ. ಮತ್ತು ನೀವು ಸುತ್ತಮುತ್ತ ಹಳ್ಳಿ ಬಂದದೆ, ಅವರು ಎಲ್ಲ ನಿಮ್ಮಂಗೆ ಅದಾರ. ಅವ್ರ ಊರೋಗಿ ಆದಾಗ ಅವ್ರು ಹೇಳೋದಪ್ಪ, ಈಗ ನಿಮ್ಮ ಊರಿಗೆ ಬಂದೀವಂದ್ರೆ ನಿಮ್ಗೆ ಅಕ್ಕ ಹೇಳೋದು. ಯಾಕಂದ್ರೆ ನಮಗೂ ಮತ್ತೆ ಹೋಗ್ಬೇಕಲ್ಲ ಹೊರಗೆ, ಮತ್ತೊಂದು ಕರಿಬೇಕಲ್ಲ. ಎಲ್ಲ ಇರ್ತಾವ, ನಮ್ಮ ಸಮಸ್ಯೆಗಳು ಇರ್ತಾವ. ಹಿಂಗೆ ಪಟ್ಟಿ ಮಾಡಕ್ಕೆ ಬರೋ ಸ್ವಾನಲ್ಲ. ಹಿಂಗಾಗಿ ನನಗೇನಂದ್ರೆ ಆದ್ರೆ ಭಾಳ ಕೊಡಗೈದವರೆಗಳು ಈ ಊರವರು. ಆಮ್ಯಾಗ ಭಾಳ ಪರಿಶ್ರಮ ಜೀವಿಗಳು. ಬೆಳಗಾವಿ ಜಿಲ್ಲಾದವ್ರು ಹೆಚ್ಚು. ಅದರೊಳಗೂ ಈ ಮೂಡ್ಲಿಗಿ, ಕಲ್ಲೊಳ್ಳಿ ಈ ಊರಾಗ ಬಂದಿನಂದ್ರೆ ಇಟ್ಟ ಮಾತಾಡೋನಲ್ಲ. ಮತ್ತು ಆ ಕಡೆ ಸರ್ದ್ರಿ ಆ ಕಡೆ ಜಾರಿಗಿರಿ ಇರ್ತದೆ, ಅದೊಂದು ಭಯ. ಒಟ್ಟು ಈ ಭಾಗ ಏನೈತಿ ಭಾಳ ದುಡ್ತಿರಪ್ಪ. ಹಿಂಗೆ ದುಡ್ರಿ. ಆಗಲೇ ನನಗೆ ಊರಾಗ ಹೋಗ್ತಿರ್ತೇನಲ್ಲ, ಸುತ್ತಮುತ್ತ ಮಂದಿ ಗೋಳೆ ಆತಂದ್ರೆ ಕಕ್ಕುಸಲು ಬಿಟ್ರಂತಂದ್ರೆ ನಮ್ಮ ಜೀವನ ಹೋಗ್ತೈತಿ. ಕಣ್ಣಪ್ಟಿ ಕುಡ್ದಿರ್ತವ್ರಿ ಅವನು.